ನಮಸ್ಕಾರ ಸ್ನೇಹಿತರೆ, ಇಂಪ್ರೆಸಿವ್ ಥಾಟ್ಸ್ ಆ್ಯಂಡ್ ಸ್ಟೋರೀಸ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಿಮ್ಮ ಜೀವನದಲ್ಲಿ ನಿಮಗೆ ತುಂಬ ಹತ್ತಿರವಾಗಿರುವ ಯಾರಾದರೂ ಇತ್ತೀಚೆಗೆ ನಿಮ್ಮನ್ನು ನಿರ್ಲಕ್ಷ್ಯ ಮಾಡುತ್ತಿದ್ದಾರಾ? ನೀವು ಎಷ್ಟೇ ಮಾತನಾಡಲು ಪ್ರಯತ್ನಿಸಿದರೂ ಅವರು ಸರಿಯಾಗಿ ಪ್ರತಿಕ್ರಿಯಿಸುತ್ತಿಲ್ಲವಾ? ಹಾಗಾದರೆ ಈ ಮಾತುಗಳನ್ನು ಕೊನೆಯವರೆಗೂ ಕೇಳಿ. ಸೈಕಾಲಜಿಯ ಪ್ರಕಾರ ಯಾರಾದರೂ ನಿಮಗೆ ಬೆಲೆ ಕೊಡುತ್ತಿಲ್ಲ ಎಂದಾಗ ಅವರ ಹಿಂದೆ ಓಡುವುದನ್ನು ನಿಲ್ಲಿಸುವುದು ಒಂದು ಸರಳವಾದ ಬದಲಾವಣೆ. ಆದರೆ ಇದರ ಅರ್ಥ ಅವರ ಮೇಲೆ ಕೋಪ ಮಾಡಿಕೊಳ್ಳುವುದು ಅಲ್ಲ, ಜಗಳ ಮಾಡುವುದು ಅಲ್ಲ, ಅವರನ್ನು ಉದ್ದೇಶಪೂರ್ವಕವಾಗಿ ನಿರ್ಲಕ್ಷ್ಯ ಮಾಡುವುದು ಕೂಡ ಅಲ್ಲ. ನೀವು ಮಾಡಬೇಕಾದದ್ದು ಒಂದೇ, ನಿಮ್ಮ ಗಮನವನ್ನು ಅವರಿಂದ ತೆಗೆದು ನಿಮ್ಮ ಜೀವನದ ಕಡೆಗೆ ತಿರುಗಿಸುವುದು. ಅವರು ಯಾವಾಗ ಮೆಸೇಜ್ ಮಾಡುತ್ತಾರೆ, ಯಾಕೆ ನನ್ನ ಜೊತೆ ಮಾತನಾಡುತ್ತಿಲ್ಲ, ನನ್ನನ್ನು ಯಾಕೆ ನಿರ್ಲಕ್ಷ್ಯ ಮಾಡುತ್ತಿದ್ದಾರೆ ಎಂದು ಪದೇ ಪದೇ ಯೋಚಿಸುವುದನ್ನು ಕಡಿಮೆ ಮಾಡಿ ನಿಮ್ಮ ಕೆಲಸದ ಕಡೆಗೆ ಗಮನ ಕೊಡಿ, ನಿಮ್ಮ ಗುರಿಗಳ ಕಡೆಗೆ ಗಮನ ಕೊಡಿ. ನಿಮ್ಮ ಕುಟುಂಬ, ಸ್ನೇಹಿತರು ಮತ್ತು ನಿಮಗೆ ಸಂತೋಷ ನೀಡುವ ವಿಷಯಗಳ ಕಡೆಗೆ ಗಮನ ಕೊಡಿ. ಯಾಕೆಂದರೆ ನಾವು ಒಬ್ಬ ವ್ಯಕ್ತಿಗೆ ಅತಿಯಾದ ಮಹತ್ವ ಕೊಟ್ಟಾಗ ನಮ್ಮ ಮನಸ್ಸಿನ ಶಾಂತಿಯನ್ನು ಅವರ ವರ್ತನೆಯ ಮೇಲೆ ಅವಲಂಬಿಸುವ ಸಾಧ್ಯತೆ ಇರುತ್ತದೆ. ಆದರೆ ನೀವು ನಿಮ್ಮ ಜೀವನದ ಮೇಲೆ ಗಮನ ಕೊಡಲು ಪ್ರಾರಂಭಿಸಿದಾಗ ನಿಧಾನವಾಗಿ ನಿಮ್ಮ ಆತ್ಮವಿಶ್ವಾಸ ಹೆಚ್ಚಾಗುತ್ತದೆ. ಆ ವ್ಯಕ್ತಿ ಮತ್ತೆ ನಿಮ್ಮನ್ನು ಗಮನಿಸಬಹುದು, ಮತ್ತೆ ಮಾತನಾಡಲು ಪ್ರಯತ್ನಿಸಬಹುದು. ಆದರೆ ಅವರು ಮರಳಿ ಬಂದರು ಎಂಬ ಕಾರಣಕ್ಕೆ ತಕ್ಷಣವೇ ಎಲ್ಲವನ್ನು ಮೊದಲಿನಂತೆಯೇ ಮಾಡಬೇಕೆಂದಿಲ್ಲ. ಅವರು ನಿಮ್ಮನ್ನು ನಿಜವಾಗಿಯೂ ಗೌರವಿಸುತ್ತಾರೆಯೇ? ನಿಮ್ಮ ಮಾತಿಗೆ ಬೆಲೆ ಕೊಡುತ್ತಾರೆಯೇ? ನಿಮ್ಮ ಭಾವನೆಗಳನ್ನು ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸುತ್ತಾರೆಯೇ? ಇದನ್ನು ಗಮನಿಸಿ. ಯಾಕೆಂದರೆ ಸಂಬಂಧದಲ್ಲಿ ಗಮನಕ್ಕಿಂತ ಗೌರವ ಮುಖ್ಯ, ಮಾತಿಗಿಂತ ನಡವಳಿಕೆ ಮುಖ್ಯ ಮತ್ತು ಪ್ರೀತಿಗಿಂತಲೂ ಸ್ವಾಭಿಮಾನ ಮುಖ್ಯ. ಒಂದು ವಿಷಯವನ್ನು ಯಾವಾಗಲೂ ನೆನಪಿಟ್ಟುಕೊಳ್ಳಿ, ಯಾರಾದರೂ ನಿಮ್ಮನ್ನು ನಿರ್ಲಕ್ಷ್ಯ ಮಾಡುತ್ತಿದ್ದಾರೆ ಎಂದು ನಿಮ್ಮ ಮೌಲ್ಯ ಕಡಿಮೆಯಾಗುವುದಿಲ್ಲ. ಒಬ್ಬ ವ್ಯಕ್ತಿ ನಿಮ್ಮನ್ನು ಅರ್ಥ ಮಾಡಿಕೊಳ್ಳಲಿಲ್ಲ ಎಂದರೆ ನಿಮ್ಮಲ್ಲೇ ತಪ್ಪಿದೆ ಎಂದರ್ಥವಲ್ಲ. ಆದ್ದರಿಂದ ಮುಂದಿನ ಬಾರಿ ಯಾರಾದರೂ ನಿಮಗೆ ಬೆಲೆ ಕೊಡದಿದ್ದರೆ ಅವರ ಹಿಂದೆ ಓಡಬೇಡಿ. ಒಂದು ಹೆಜ್ಜೆ ಹಿಂದೆ ಸರಿಯಿರಿ ಮತ್ತು ನಿಮ್ಮ ಜೀವನದ ಕಡೆಗೆ 2 ಹೆಜ್ಜೆ ಮುಂದೆ ಹೋಗಿ. ಏಕೆಂದರೆ ನೀವು ನಿಮ್ಮ ಸಮಯವನ್ನು ಯಾರಿಗಾಗಿ ವ್ಯರ್ಥ ಮಾಡುತ್ತೀರಿ ಅನ್ನುವುದಕ್ಕಿಂತ ನಿಮ್ಮ ಜೀವನವನ್ನು ಹೇಗೆ ಉತ್ತಮಗೊಳಿಸುತ್ತೀರಿ ಅನ್ನುವುದು ಹೆಚ್ಚು ಮುಖ್ಯ. ಕೊನೆಯಲ್ಲಿ ಒಂದು ಮಾತು, ನಿಮ್ಮನ್ನು ಗೌರವಿಸದವರ ಗಮನಕ್ಕಾಗಿ ಕಾಯಬೇಡಿ, ನಿಮ್ಮನ್ನು ಗೌರವಿಸುವಷ್ಟು ನೀವು ನಿಮ್ಮನ್ನು ಮೊದಲು ಗೌರವಿಸಿ. ಈ ಮಾತುಗಳು ನಿಮಗೆ ಇಷ್ಟವಾಗಿದ್ದರೆ ವಿಡಿಯೋವನ್ನು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ. ಇಂತಹ ಇನ್ನಷ್ಟು ಅದ್ಭುತವಾದ ವಿಚಾರಗಳು ಮತ್ತು ಜೀವನದ ಕಥೆಗಳಿಗಾಗಿ ಇಂಪ್ರೆಸಿವ್ ಥಾಟ್ಸ್ ಆ್ಯಂಡ್ ಸ್ಟೋರೀಸ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.